ನಮಸ್ಕಾರ. ಹುಳಿಯಾರಿನಲ್ಲಿ ಸುಟ್ಟು ಕಣಿವೆ ಸಂಜೀವಿನಿ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿಯ 3ನೇ ವಾರ್ಷಿಕ ಮಹಾಸಭೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ, ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ತಾಲೂಕು ಪಂಚಾಯತ್ ಚಿಕ್ಕನಾಯಕನಹಳ್ಳಿ ಇವರ ಸಹಯೋಗದಲ್ಲಿ ಸುಟ್ಟು ಕಣಿವೆ ಸಂಜೀವಿನಿ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ವತಿಯಿಂದ 3ನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿರವರು ಭಾಗವಹಿಸಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದ ಬಳಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಲೂಕಿನ ಮಹಿಳಾ ರೈತರ ಸಂಘಟಿತ ಶಕ್ತಿ, ಸ್ವಾವಲಂಬನೆ ಹಾಗೂ ಗ್ರಾಮೀಣ ಆರ್ಥಿಕಾಭಿವೃದ್ಧಿಯಲ್ಲಿ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಮಹಿಳೆಯರು ಕೃಷಿ, ಸ್ವಉದ್ಯೋಗ ಹಾಗೂ ಉದ್ಯಮಶೀಲತೆಯಲ್ಲಿ ಇನ್ನಷ್ಟು ಮುನ್ನಡೆಯುವ ಮೂಲಕ ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಕಳೆದ 2 ವರ್ಷಗಳಿಂದ ಎನ್ಆರ್ಎಲ್ಎಂ ಕೃಷಿ ಮತ್ತು ಪಶುಸಖಿಯರು ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ರೈತರ ಪರವಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು, ರೈತರಿಗೆ ಇನ್ನಷ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ಮತ್ತು ಪಶುಸಖಿಯರಿಗೆ ಮೊಬೈಲ್ಗಳನ್ನು ವಿತರಿಸಿ ರೈತರು ಹಾಗೂ ಸಾರ್ವಜನಿಕರ ಪರವಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸುವಂತೆ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು, ಸುಟ್ಟು ಕಣಿವೆ ಸಂಜೀವಿನಿ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎನ್ಆರ್ಎಲ್ಎಂ ಇಲಾಖೆಯ ಅಧಿಕಾರಿಗಳು, ಕೃಷಿ ಮತ್ತು ಪಶುಸಖಿಯರು, ವಿವಿಧ ಸಂಘಗಳ ಪದಾಧಿಕಾರಿಗಳು, ಮಹಿಳಾ ಸದಸ್ಯರು, ಸಾರ್ವಜನಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಜೆಡಿಎಸ್ ಸಾಮಾಜಿಕ ಜಾಲತಾಣ, ಚಿಕ್ಕನಾಯಕನಹಳ್ಳಿ ಕ್ಷೇತ್ರ. ಎಲ್ಲ ಸಂಘದ ಗೌರವಾನ್ವಿತ ಪದಾಧಿಕಾರಿಗಳೇ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಎನ್ಆರ್ಎಲ್ಎಂನ ಎಲ್ಲ ನನ್ನ ಅಕ್ಕ ತಂಗಿಯರೇ, ಇವತ್ತು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಆ ಮನೆ ಸದೃಢವಾಗಿರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ತಿದ್ದೇವೆ. ಇವತ್ತು ಎಲ್ಲ ಜವಾಬ್ದಾರಿನೂ ಹೆಣ್ಣಿನ ಕೈಲಿ ಕೊಡಲಿಕ್ಕೆ ಸರ್ಕಾರಗಳು ಹೊರಟಿದೆ. ಅದನ್ನು ನಾವು ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನೀವು ಮೆಲ್ಕು ಹಾಕಬೇಕಾಗ್ತದೆ. ಅದರಲ್ಲಿ ಏನಾದರೂ ಕೂಡ ನಾವು ಎಡವಿದ್ರೆ ಸಂಸಾರನೂ ಇಲ್ಲ, ಸಮಾಜನೂ ನಿಮ್ಮನ್ನು ನಂಬಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ನಿಮಗೆ ಸಿಕ್ಕಿರ್ತಕ್ಕಂಥ ಜವಾಬ್ದಾರಿ ನೀವು ಹೆಂಗೆ ಅಂದರೆ, ಕಷ್ಟ ಕಾಲದಲ್ಲಿ ಆಗೋರೇ ಹೆಣ್ಣು ಎಲ್ಲೋ ಸಾಸಿವೆ ಡಬ್ಬದಲ್ಲೋ ಎಲ್ಲೋ ಇಟ್ಟಿರ್ತಾಳೆ. ಏನಾದ್ರು ಸಂದರ್ಭ ಬಂದಾಗ ಅದನ್ನು ಗಂಡಂಗೋ ಮಗುಗೋ ಹುಷಾರಿಲ್ದಂಗೆ ಆದರೂ ಅವನು ವಿದ್ಯಾಭ್ಯಾಸಕ್ಕೋ ನೆರವು ಕೊಡೋರು ಯಾರೋ ಗಂಡಿಲ್ಲೆಲ್ಲೋ ಸಾಲ ಥರ ಹುಡುಕ್ಬೋದು. ಬಟ್ ನೀವು ಆ ಸಾಂದರ್ಭಿಕವಾಗಿ ಬೇಕಾಗ್ಬೋದೇನೋ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ನೀವು ಮುಂದಾಲೋಚನೆ ಇಟ್ಕೊಂಡು ಏನಾದರೂ ಕೂಡ ಬಾಳ್ವೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಹೆಣ್ಮಕ್ಳು ಅಂತ ನಾವು ನಂಬಿಕೆಯಿಂದ ಹೇಳ್ಬೋದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೊಂದು ರೆವಲ್ಯೂಷನ್ ಆಗಲೇಬೇಕಾಗತ್ತಿದ್ದು ನಿಮ್ಮಿಂದ. ನೀವು ಹೆಣ್ಮಕ್ಳೆಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಸಮಾಜನ ತಿದ್ದ ನಿಟ್ಟಿನಲ್ಲಿ ಸಮಾಜದಲ್ಲಿ ನಾವು ಕೂಡ ಹೆಣ್ಮಕ್ಳು ಮೇಲೆ ಬರೋದು ಹೇಗೆ, ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶಗಳು ಹಿಂದೆ ಬರ್ತಾ ಇರಲಿಲ್ಲ. ಏನು ಮೋಟಮ್ನವರು ಇವತ್ತು ಶ್ರೀಶಕ್ತಿ ಸಂಘ ಮಾಡಿದ್ರಿಂದ ಅದು ಪ್ರಾರಂಭ ಆದಂಥ ಗಳಿಗೆ ಆ ಸಂದರ್ಭದಿಂದ ಇವತ್ತು ಹೆಣ್ಮಕ್ಳು ಕೂಡ ಎಲ್ಲದರಲ್ಲೂ ಇವತ್ತು ಸಮಾಜದಲ್ಲಾಗ್ಬೋದು, ರಾಜಕೀಯವಾಗ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು 50% ಭಾಗ ಹೊಂದಾಣಿಕೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ನಿಮ್ಮ ಮನೇಲಿ ಯಜಮಾನರು ಕೂಡ ಅಷ್ಟೇ ನಿಮ್ಮನ್ನು ನಂಬಿ ಇವತ್ತು ಎಲ್ಲದರಲ್ಲೂ ಕೂಡ ಮುಂದೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ಸಾಂಸಾರಿಕವಾಗೂ ಕೂಡ ನಾವು ಚೆನ್ನಾಗಿರಬೇಕು, ಸಾಮಾಜಿಕವಾಗೂ ಕೂಡ ನಾವು ನಂಬಿಕೆಯನ್ನು ಉಳಿಸ್ಕೋಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ನಡೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ದಿಟ್ಟ ನಿರ್ಧಾರ ತಗೊಂಡು ಏನಾದರೂ ಕೂಡ ನಾನು ಸಾಧನೆ ಮಾಡಬೇಕು, ಜೊತೆಯಲ್ಲಿ ನನ್ನ ಕುಟುಂಬಕ್ಕೂ ನೆರವಾಗಬೇಕು, ಆರ್ಥಿಕ ಪರಿಸ್ಥಿತಿನ ಹೆಚ್ಚಿಸ್ಕೋಬೇಕು, ಸಮಾಜನ ಕೂಡ ತಿದ್ದಬೇಕು ಅಂತಕ್ಕಂಥ ಮನೋಭಾವನ ನೀವೆಲ್ಲ ಬೆಳೆಸ್ಕೊಂಡ್ರೆ ಖಂಡಿತ ಇವತ್ತು ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಮತ್ತು ಹೆಣ್ಣಿನ ಕೈಲಿ ಗೌರವ ಕೊಟ್ಟರೆ ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ತಾಳೆ ಅಂತಕ್ಕಂಥ ನಂಬಿಕೆಗೆ ಖಂಡಿತ ನೀವೆಲ್ಲರೂ ಕೂಡ ಅರ್ಹರಾಗ್ತೀರಿ ಅಂತಕ್ಕಂಥದ್ದನ್ನ ನಾನಾದರೂ ಕೂಡ ಭಾವಿಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಶಾಸಕರನ್ನು ಕೂಡ 70ರಿಂದ 80 ಜನ ಶಾಸಕರು ಹೆಣ್ಮಕ್ಳಾಗ್ತಾರೆ ಮುಂದೆ. ಮಹಿಳಾ ಬಿಲ್ ಏನು ಹಿಂದೆ ದೇವೇಗೌಡರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಮಹಿಳಾ ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದರು. ಇನ್ನೂ ಕೂಡ ಅದು ಎಳೆದಾಡ್ತಾ ಇದೆ. ಈಗಿನ ಸರ್ಕಾರ ಅಲ್ಲಿ ಮಾಡಕ್ಕೆ ಕೊಟ್ಟರು ಬೇರೆಯವರು ಹಿಂದೆ ಎಳೀತಕ್ಕಂಥದ್ದು ಆಗ್ತಾಯಿದೆ. ಅದಾಗಲೇಬೇಕು, ಹಾಗೇ ಆಗುತ್ತೆ. ಒಂದಲ್ಲ ಒಂದು ದಿವಸ ಖಂಡಿತ ಆಗೇ ಆಗುತ್ತೆ. ಹೆಣ್ಮಕ್ಳ ಕೈಲಿ ಅಧಿಕಾರ ಕೊಡ್ತಕ್ಕಂಥ ಕಾಲ
ದೂರ ಇಲ್ಲ. ಆದ್ದರಿಂದ ಅದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ? ನೀವು ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಹಿಡಿದು ನಿಮ್ಮ ಫಸ್ಟು ನಿಮಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಸ್ವಸಹಾಯ ಸಂಘದಲ್ಲಿ ಇಲ್ಲಿ ನೀವು ಯಾವ ರೀತಿ ವಹಿವಾಟು ಇಲ್ಲಿ ನೋಡಿದೆ, ಇಲ್ಲಿ 69 ಲಕ್ಷ ಇವತ್ತು ಬಂಡವಾಳ ಹೂಡಿಕೆ ಮಾಡಿ ಇವತ್ತು ಲಾಭ ಎಷ್ಟಿದೆ ಎಲ್ಲದನ್ನು ಕೂಡ ಅಧ್ಯಕ್ಷರು ನನ್ನ ಜೊತೆ ಚರ್ಚೆ ಮಾಡಿದ್ರು. ಖಂಡಿತ ಇವತ್ತು ಮಾಡ್ಕೊಂಡು ಹೋಗ್ಬೋದು. ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಈ ಗುಡಿ ಕೈಗಾರಿಕೆ ಅಂದರೆ ಏನು ಹಿಂದೆ ಹೊರಗಡೆ ನಾವು ಉದ್ಘಾಟನೆ ಮಾಡಿದ್ವಲ್ಲ, ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಇವೆಲ್ಲ ಒಂದು ಗುಡಿ ಕೈಗಾರಿಕೆ ನಾವು ಮಾಡಿದ್ರೆ ಖಂಡಿತ MSME ಅಡಿನಲ್ಲಿ ನಿಮಗೆಲ್ಲದೂ ಕೂಡ ಅವಕಾಶಗಳು ಸಿಗ್ತದೆ. ನೀವು ಮೈಸೂರಿಗೆ ಹೋಗಿ ಅಲ್ಲಿ ಇದರಲ್ಲಿ ಇದು CFTRI ಅಲ್ಲಿ ನಿಮಗೆಲ್ಲ ರೀತಿಯಲ್ಲೂ ಕೂಡ ಬೈ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನಿಮಗೆ ಉತ್ತೇಜನ ನೀಡ್ತಾರೆ. ಅಲ್ಲಿರ್ಬೋದು, ಹೆಸರುಘಟ್ಟದಲ್ಲಿರ್ಬೋದು, ಎಲ್ಲ ಕಡೆ ನಿಮಗೆ ಅವಕಾಶಗಳಿದೆ. ಒಂದು ಸತಿ ಪ್ರವಾಸ ಹೋಗಿ ನೋಡ್ಕೊಂಬನ್ನಿ. ಅಲ್ಲಿ ಒಂದು ದಿವಸ ಹೋಗಿ ಬೇಕಿದ್ರೆ ನಾನೇ ಕಳಿಸ್ತೀನಿ, ಹೋಗಿ ಬನ್ನಿ. ನೀವು ನೋಡಿ ಅಲ್ಲಿ ಏನೇನು ಒಂದು ಮಾವಿನ ಹಣ್ಣಿಂದ ಏನೇನು ಮಾಡ್ಬೋದು. ಬರೀ ಮಾವಿನ ಹಣ್ಣನ್ನ ನಾವು ಹಣ್ಣಾಗಿ ತಿನ್ನೋದು ಬೇರೆ ಅಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿಯೋದಲ್ಲ, ಅದ್ರ ಮುಖಾಂತರ ಪಲ್ಪ್ ಮಾಡ್ತಕ್ಕಂಥದ್ದು ಹೇಗೆ, ಮತ್ತು ಅದರಿಂದ ಚಾಕ್ಲೇಟ್ ಥರ ಅದನ್ನು ಮಾಡ್ತಕ್ಕಂಥದ್ದು ಬೇರೆ ಬೇರೆ. ಒಂದು ಹೇಳಿದೆ ಉದಾಹರಣೆ, ಈ ರೀತಿ ಹುಣಸೆ ಹಣ್ಣಿಂದ ಹಿಡಿದು ನಮ್ಮಲ್ಲಿ ಹುಣಸೆ ಹಣ್ಣು ತುಂಬ ಇದೆ. ಅದು ಮೆಡಿಸಿನ್ಸ್ಗೆ ಹೊರಗಡೆ ದೇಶದವರು ಅದನ್ನು ತೊಗೊಂಡೋಗ್ತಾರೆ. ನಾವಿಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇಲ್ಲ. ಯಾರೋ ಹತ್ತಕ್ಕೆ ಹೋದವ್ರು ಸೊಂಟ ಮುರ್ಕೊಂಡು ಹೋಗೋವಂಥದ್ದು ಇದೆಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ ರೀತಿ ಮೆಷಿನರೀಸ್ ಮುಖಾಂತರ ಹುಣಸೆಹಣ್ಣು ಕೀಳೋದು ಎಲ್ಲ ಥರನೂ ಇದೆ. ಇವತ್ತು ನೀವು ಒಂದು ಸ್ವಲ್ಪ ವಿಶಾಲವಾಗಿ ನೀವೆಲ್ಲದನ್ನು ಕೂಡ ಕಲಿತಕ್ಕಂಥದ್ದನ್ನ ಮೊದಲು ನಾವು ಕಲಿಬೇಕು. ನಾವು ಸಾಯೋವರೆಗೂ ಎಷ್ಟು ಕಲಿತರೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಷ್ಟಾಗತ್ತಷ್ಟು ಸಮಾಜದಲ್ಲಿ ತಿಳ್ಕೊಳ್ಳೋವಂಥದ್ದಾಗಬೇಕು. ಇರ್ತಕ್ಕಂಥ ನಾವು ಇದನ್ನು ಸದುಪಯೋಗ ಮಾಡ್ಕೋಬೇಕು, ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಮಹಿಳೆಯರು ಕೂಡ ಒಂದು ದಾಪುಗಾಲಿಟ್ಟರೆ ಖಂಡಿತ ಅದಕ್ಕೆ ಏನು ಬೇಕು ಉತ್ತೇಜನ ನಾವೆಲ್ಲರೂ ಕೂಡ ಕೊಡ್ತೇವೆ. ಅದಕ್ಕೆ ನಿಮ್ಮ ಜೊತೆ ಯಾವತ್ತೂ ಕೂಡ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಸುತ್ತಕಣಿವೆ ಒಂದು ಶ್ರೀಶಕ್ತಿ ಸಂಘ ಇವತ್ತು 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಏನು ತಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಿಸ್ಕೋತಾ ಇದೆ. ಖಂಡಿತ ಅದ್ರ ಮುಖಾಂತರ ಸ್ವಾವಲಂಬಿಯಾಗಿ ನೀವೆಲ್ಲರೂ ಕೂಡ ಬದುಕಬೇಕು. ಇವತ್ತು ಯಾವ ಒಂದು ಕಾಯಿಲೆಗಳು ಯಾವಾಗ ಆವರಿಸ್ಕೋತವೆ ಅಂತ ಗೊತ್ತಿಲ್ಲ. ಕರೋನಾ ಅಂತ ಮಹಾಮಾರಿ ಇದೆಲ್ಲದನ್ನು ಕೂಡ ನಮ್ಮ ಕಣ್ಣು ಮುಂದೆ ನೋಡಿದ್ವಿ. ಹಿಂದೆ ಪ್ಲೇಗ್ ಬಂತಂತೆ, ಯಾರೋ ನೆಲ್ಪಟ್ಟು ಬಿದ್ದು ಸತ್ತೋದ್ರಂತೆ ಕೇಳ್ತಾ ಇದ್ವಿ ಕತೆಗಳು. ನಮ್ಮ ಮುಂದೆನೇ ಇದ್ದಂಥವ್ರು ಎಷ್ಟೋ ಜನ ನಾವು ಅಗಲದ ನೋಡಿದಾಗ ನಾವ್ಯಾರೂ ಕೂಡ ಶಾಶ್ವತ ಅಲ್ಲ. ನಾವು ಇದ್ದಾಗ ಏನು ಮಾಡಿದ್ವಿ, ಯಾವ ರೀತಿ ಬದುಕಿದ್ವಿ, ಅದೆರಡೇ ನಮ್ಮ ಜೊತೆ ಬರೋದು ಬಿಟ್ಟರೆ ಖಂಡಿತ ನಾವ್ಯಾರೂ ಕೂಡ ಬೇರೆ ಕೆಟ್ಟದ ಆಲೋಚನೆ ಮಾಡಬಾರ್ದು. ಇವತ್ತು 1 ನಿಮಿಷದ ಕೋಪ 10 ನಿಮಿಷದ ನಮ್ಮ ಆಯಸ್ಸನ್ನು ಕಳೀತದೆ. ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಳೋದಾಗಲಿ, ಹೊಟ್ಟೆ ಕಿಚ್ಚುಪಡೋದಾಗಲಿ, ಇದು ಯಾವುದನ್ನು ಕೂಡ ನಾವು ಮಾಡೋಂಥ ಅವಶ್ಯಕತೆ ಇಲ್ಲ. ಅದು ಮಾಡಿದ್ರೆ ಅವರೆಲ್ಲೋ ಇರ್ತಾರೆ, ಹೊಟ್ಟೆ ಕಿಚ್ಚು ನಾವಿಲ್ಲಿ ಪಡ್ಕೋತಾ ಇರ್ತೀವಿ, ಅವ್ರಿಗೇನಾಗಲ್ಲ. ನಮ್ಮ ಮನಸ್ಸೊಳಗಡೆ ಕಿಚ್ಚು ಕುದೀತಾ ಇರ್ತದೆ ಅಷ್ಟೆ. ಅದೇನಾಗ್ತದೆ, ಅವ್ರನ್ನೇನು ನೋವು ಮಾಡಲ್ಲ, ನಮ್ಮನ್ನೇ ಅದನ್ನು ಹಾಳು ಮಾಡುತ್ತೆ, ನಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಇದೆಲ್ಲದನ್ನು ಕೂಡ ನಾವು ಅರ್ಥಕೊಂಡು ಬಾಳ್ಮೆ ಮಾಡಿದ್ರೆ ಖಂಡಿತ ಸಮಾಜ ಸುಧಾರಿಸ್ತದೆ. ಹಿಂದೆ ನೋಡ್ತಾ ಇದ್ವಿ, ಇವತ್ತು ಎಲ್ಲ ಕೂಡ ನಮ್ಮ ಗ್ರಾಮೀಣ ಸೊಗಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಎಲ್ಲಿ ಮನೆ ಮುಂದೆ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ, ಯಾವುದೇ ಒಂದು ಶುಭ ಕಾರ್ಯ ನಡೆದ್ರೆ ಎಲ್ಲರೂ ಕೂಡ ಭಾಗಿಯಾಗ್ತಾಯಿದ್ವಿ. ಇವತ್ತು ಅವ್ರ ಮನೆ ಯಾರಕ್ಕೆ ಹೋಗ್ತಾರೆ, ಯಾವುದೋ ಛತ್ರದಲ್ಲಿ ಮದುವೆ ಮಾಡ್ಕೋತಾರೆ, ಬಂದುಬಿಡ್ತೀವಿ. ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಅದು ಹಾಳಾಗೋಗಲಿ. ಇವತ್ತು ಹಿಂದೆ ನಮ್ಮ ಮನೆಗಳಲ್ಲಿ ಹಿತ್ತಲಲ್ಲಿ ಅವರೆಕಾಯೋ, ಮೆಣಸಿನ ಗಿಡನೋ, ಟೊಮೆಟೊನೋ ಏನೋ ಬೆಳ್ಕೊತಿದ್ವಿ. ಯಾರು ಬೆಳಿತಿದ್ದೀರಿ ಈಗ ನೀವು? ಯಾರಿಲ್ಲ. ತರಕಾರಿ ಗಾಡಿ ಬರುತ್ತಾ ಟೌನಿಂದ ಅಂತ ಕಾಯ್ತಾ ಇರ್ತೀವಿ. ಅವ್ನು ಮೈಕ್ ಹಾಕ್ಕೊಂಡು ಬಂದಾಗ ಈ ಚಿಕ್ಕ ಪಾತ್ರೆ ಹಿಡ್ಕೊಂಡು ಬಂದು ತರಕಾರಿ ತಗೊಳ್ಳೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಯಾಕೆ ಕಾಯಿಲೆಗಳು ಬರಲ್ಲ ನಮಗೆ? ಬೇಗ ಆವರಿಸ್ಕೋತವೆ. ಏನೇನು ಮೆಡಿಸಿನ್ಸ್ ಹಾಕಿ ಬೆಳೆದಿರ್ತಾರೋ ಗೊತ್ತಿಲ್ಲ, ಹೌದಲ್ವ? ಆದ್ದರಿಂದ ನಾವೇ ಒಂದು ಸ್ವಲ್ಪ, ಈಗ ಬೆಂಗಳೂರು ಕಡೆಯವರು, ಸಿಟಿ ಕಡೆಯವ್ರು ಏನು ಮಾಡ್ತಾರೋ ಆರ್ಗ್ಯಾನಿಕ್ ಫುಡ್ ಅಂತ ಎಲ್ಲ ಸಾವೆ, ನವಣೆ ಇವೆಲ್ಲ ಹುಡ್ಕೊಂಡು ಹೋಗ್ತಾವ್ರು ಅವರು ಮುದ್ದೆ ಎಲ್ಲ. ಈಗ ನಾವು ಅದು ಬಿಟ್ಬಿಟ್ಟು ನಾವಿಲ್ಲಿ ಯಾರೋ ಬೆಳೆದಿದ್ದನ್ನ ಇಲ್ಲಿ ತೊಗೊಂಡು ನಾವು ತಿನ್ನೋವಂಥ ಪರಿಸ್ಥಿತಿಗೆ ರೈತ ಕುಟುಂಬದವ್ರು, ನಾವೆಲ್ಲರೂ ಕೂಡ ರೈತ ಕುಟುಂಬದವ್ರೆ 99 ಭಾಗ ಹಳ್ಳಿ ಕಡೆ ಇರ್ತಕ್ಕಂಥವ್ರು. ನಾವು ಬೇರೆಯವ್ರನ್ನ ಅವಲಂಬಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಅದಾಗಬಾರ್ದು. ನಮ್ಮಲ್ಲೇ ಎಷ್ಟಾಗುತ್ತೆ ಅಷ್ಟು ನಾವೇ ಏನು ಕೂಡ ಸಿಂಪಡಣೆ ಇದಿಲ್ದಂಗೆ ಆರ್ಗ್ಯಾನಿಕ್ಕಾಗಿ ಬೆಳ್ಕೊಳ್ಳೋಕ್ಕೆ ಏನು ಮಾಡ್ಬೋದು, ಈ ಸಾವಯವದಲ್ಲಿ ಇದೆಲ್ಲದನ್ನು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಬೆಳವಣಿಗೆ ಇರಲಿ. ಈಗ
ಬೇರೆ ದೇಶಗಳ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಇನ್ನು ಯಾವುದ್ಯಾವುದಕ್ಕೆ ನಮಗೆ ಸ್ಕೇರ್ಸಿಟಿ ಆವರಿಸುತ್ತೋ ಗೊತ್ತಿಲ್ಲ. ಒಂದು ಕಡೆ ಪೆಟ್ರೋಲ್ ಅಂತಾರೆ, ಒಂದು ಕಡೆ ಗ್ಯಾಸ್ ಅಂತಾರೆ. ಮುಂದಿನ ದಿನಗಳಲ್ಲಿ ಇವ್ರು ಯಾರೀಗ ಯೂರಿಯಾ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಯೂರಿಯಾಕ್ಕೂ ಕೂಡ ತೊಂದರೆ ಬರ್ಬೋದು. ಬಂದಾಗ ಈಗ ಹೊಸದಾಗಿ ನ್ಯಾನೋ ಯೂರಿಯಾ ಅಂತ ಒಂದು ಸಿಂಪಡಣೆ ಮಾಡಿದ್ದಾರೆ. ಅದೇನಾಗ್ತದೆ, ನ್ಯಾನೋ ಯೂರಿಯಾ ಇವತ್ತು ಬೇರಿಗೆ ಮಾತ್ರ ಹೋಗ್ತದೆ, ಭೂಮಿ ಮಣ್ಣೊಳಗೆ ಹೋಗಲ್ಲ. ನೀವು ಯೂರಿಯಾ ಹಾಕಿದ್ರೆ ಮಣ್ಣಿಗೂ ಕೂಡ ಅದು ಆವರಿಸ್ಕೊಳ್ತದೆ, ಕೆಮಿಕಲ್ಲೇ. ನಾವು ತಿನ್ನೋ ಒಂದೊಂದು ತುತ್ತು ಕೂಡ ವಿಷನೇ. ಇವೆಲ್ಲ ನೋಡಿಕೊಂಡು ನಾವು ಎಷ್ಟು ಜಾಗರೂಕತೆ ಇದ್ದರೂ ಸಾಲದು. ಇವತ್ತು ಅದಕ್ಕೆ ಕ್ಯಾನ್ಸರ್ಸು ತುಂಬ ಆಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ನಮ್ಮ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಪರಿಸರನ ನಾವೇ ಹಾಳು ಮಾಡಿಕೊಂಡು ನಮ್ಮ ಆರೋಗ್ಯನೂ ಕೂಡ ಹಾಳು ಮಾಡ್ಕೋತಾ ಇದ್ದೀವೇನೋ ಅಂತಕ್ಕಂಥ ಭಯ. ನಾನು ಹೋದ ಸತಿ ಬೋಸ್ಟೋನ್ ಅಂತ ಒಂದು ಅಮೇರಿಕಾದ ಒಂದು ಯೂನಿವರ್ಸಿಟಿಗೆ ಹೋದೆ. 40,000 ಎಕರೆನಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಅಲ್ಲಿ ಏನೇನೋ ಕಂಡುಹಿಡಿತಾ ಇದ್ದಾರೆ. ನೀವು ಇನ್ನು 5 ವರ್ಷ ನಿಮ್ಮ ಜೀವ ಉಳಿಸ್ಕೊಳ್ಳಿ, ನೆಕ್ಸ್ಟ್ ನಾವು ನಿಮಗೆ ಸ್ಪೇರ್ ಪಾರ್ಟ್ಸ್ ಥರ ನಿಮ್ಮ ಕಿಡ್ನಿ, ಲಿವರ್ ಎಲ್ಲ ತಯಾರು ಮಾಡಿಕೊಡ್ತೀವಿ ಅಂತ, 130 ವರ್ಷ ಬದುಕಂಗೆ ಮಾಡ್ತೀವಿ ಅಂತ ಅವರು ಆ ಥರ ಇನ್ವೆನ್ಷನ್ಸ್ ಮಾಡ್ಕೊಂಡು ಕೂತಿದ್ದಾರೆ ಅವರು, ಬೇರೆ ಬೇರೆ ದೇಶದವರು. ಇಲ್ಲಿ ನಾವು ನಮ್ಮ ಇರ್ತಕ್ಕಂಥ ಆರೋಗ್ಯನ ಹಾಳು ಮಾಡ್ಕೊಂಡು ಕೂತಿದ್ವಿ, ಏನೇನೋ ತಿನ್ಕೊಂಡು. ಕಲ್ಮಶಗಳು ಒಂದೊಂದು ತುತ್ತಲ್ಲೂ ಕೂಡ ಎಲ್ಲಿ ಕೆಮಿಕಲ್ಲು. ನೀವು ಬಾಳೆಹಣ್ಣು ತೊಗೊಳ್ಳಿ, ಬಾಳೆಹಣ್ಣು ಏನಾದ್ರು ತಿಂತಾಯಿದ್ವಾ, ಬಲವಂತವಾಗಿ ಹಣ್ಣು ಮಾಡ್ತಾವ್ರೆ, ಅದೆಂಥದ್ದು ಕಾರ್ಬೇಟ್ ಹಾಕಿ. ಪಾಪ ಕಲ್ಲಂಗಡಿ ಹಣ್ಣು ತಿನ್ನಬೇಕಾ, ಅದಕ್ಕೆ ಕೆಂಪುಗಾಗಬೇಕು ಅಂತ ಅದಕ್ಕೇನೋ ಇಂಜೆಕ್ಷನ್ ಕೊಡ್ತಾರೆ. ತರಕಾರಿಗಳು ಅಷ್ಟೇ, ಸೊಪ್ಪು ಬಾಡಬಾರ್ದು, ಇಷ್ಟು ದಿವಸ ಇರಬೇಕು ಅಂತ ಅದಕ್ಕೂ ಏನೋ ಒಂದು ಹಾಕೋಂಥದ್ದು. ಈ ಥರ ಎಲ್ಲ ಕೂಡ ಇವತ್ತು ಒಂದು ಕೆಮಿಕಲ್ ಯುಕ್ತ ಆಗಿರೋದ್ರಿಂದ ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡೋದು ಸಾಲದು. ಜೊತೆಗೆ ನಿಮ್ಮ ಆರೋಗ್ಯನೂ ಕೂಡ ಮುಖ್ಯ. ಇವತ್ತು 30-35 ವರ್ಷಕ್ಕೆ ಒಂದು ಏನು ಹೆಣ್ಮಕ್ಳಿಗೆ ಹಲವಾರು ಒಂದು ಗರ್ಭ ಇದ್ರದ್ದು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಇವೆಲ್ಲ ನೋಡಿದಾಗ ಎಷ್ಟು ನಾವು ಹೈಜೆನಿಕ್ ಅಂದರೆ ಒಂದು ಆರೋಗ್ಯಕರವಾಗಿದ್ದರೂ ಸಾಲದು. ಅದರಿಂದ ನಾವೆಲ್ಲ ಕೂಡ ತಿನ್ನೋ ಆಹಾರದಿಂದ ಹಿಡಿದು ನಾವು ಬಳಸ್ತಕ್ಕಂಥದ್ದು ನಮ್ಮ ಒಂದು ಸ್ವಚ್ಛತೆನ ನಾವು ಕಾಪಾಡ್ಕೋಬೇಕು, ನಮ್ಮ ಪರಿಸರ ಚೆನ್ನಾಗಿರಬೇಕು. ಆ ರೀತಿ ಆಲೋಚನೆಗಳು ಮಾಡೋವಂಥದ್ದು ಮೊದಲನೇದಾಗಲಿ. ಅದಾದ ನಂತರ ನೀವು ಸಮಾಜವನ್ನು ತಿದ್ದೋ ನಿಟ್ಟಿನಲ್ಲಿ ನೀವು ಬದುಕಬೇಕು, ನೀವು ಚೆನ್ನಾಗಿ ಬದುಕಿ ಬೇರೆಯವ್ರನ್ನೂ ಕೂಡ ಬದುಕೋ ರೀತಿಯಲ್ಲಿ ನೋಡಬೇಕು. ಆ ರೀತಿಯಲ್ಲಿ ನಮ್ಮ ಸ್ವಸಹಾಯ ಸಂಘಗಳು ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನಲ್ಲಿ ಇವತ್ತೇನು ಸುತ್ತಕಣಿವೆ ಸ್ವಸಹಾಯ ಸಂಘ ಮುಂದೆ ಹೋಗ್ತಾ ಇದೆ. ಖಂಡಿತ ನಾವೆಲ್ಲರೂ ಕೂಡ ಇವತ್ತು ಇದರಲ್ಲಿ 1042 ಜನ ಹೆಣ್ಮಕ್ಳೇನು ಇದರಲ್ಲಿ ನೋಂದಾಯಿಸ್ಕೊಂಡಿದ್ದೀರಿ. 1,500,000 ರೂಪಾಯಿ ಹಣವನ್ನು ಕೊಟ್ಟು ಖಂಡಿತ ಅದಿನ್ನೂ ಕೂಡ ಹೆಚ್ಚಾಗಿ ಹೋಗಲಿ. ಜೊತೆಗೆ ಅವರು ಎಲ್ಲ ಇರ್ತಕ್ಕಂಥ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಏನಾರು ಒಂದು ದೇವೋದ್ದೇಶಗಳು ಇಟ್ಕೊಂಡು, ನೀವು ಬರೀ ಸಂಘದಲ್ಲಿದ್ವಿ ಅದರಲ್ಲಿ ಬಂದಂಥ ಆದಾಯ ಇದ್ರ ಬಗ್ಗೆ ಲೆಕ್ಕಾಚಾರ ಹಾಕೋದಕ್ಕಿಂತ ಏನಾರು ಇನ್ನೂ ಹೆಚ್ಚು ಮಾಡ್ಕೊಂಡು ಹೋಗಿ ನಿಮ್ಮ ಬೈ ಪ್ರಾಡಕ್ಟ್ಸು ಕಸುಬುಗಳನ್ನು ಮಾಡ್ಕೊಂಡು ಹೋಗೋದು, ಇದೆಲ್ಲನೂ ಕೂಡ ರೂಢಿ ಮಾಡಿಕೊಂಡ್ರೆ ಖಂಡಿತ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ. ಮತ್ತು ಮಕ್ಕಳ ವಿದ್ಯಾಭ್ಯಾಸನೂ ಅಷ್ಟೇ. ಈಗಾಗಲೇ ನಾವು ಹಲವಾರು ರೀತಿಯಲ್ಲಿ ನಾವು ಉಚಿತವಾಗಿ CET ನೀಟನ್ನು ಮಾಡ್ತಕ್ಕಂಥದ್ದು, ಮಕ್ಕಳ ಭವಿಷ್ಯಕ್ಕೆ ಒಳ್ಳೆ ರೀತಿಯಲ್ಲಿ ಶಾಲೆಗಳು ತರ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳನ್ನ ಒಳ್ಳೆ ಶಾಲೆಗಳು ತರ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು. ಎಲ್ಲರ ಮನೆಯಲ್ಲೂ ಕೂಡ ಒಂದು ಮಗುನಾರು ಕೂಡ ವಿದ್ಯಾಭ್ಯಾಸವನ್ನು ಹೊಂದಿ ಉತ್ತಮ ರೀತಿಯಲ್ಲಿ ಅವ್ರು ಯಾವುದಾದ್ರು ಒಂದು ಹುದ್ದೆಗೆ ಹೋದರೆ ಖಂಡಿತ ಅವರು ಮನೆ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಭಾವನೆ ನಾವೆಲ್ಲ ಇಟ್ಕೊಂಡು ಇವತ್ತು ಆ ರೀತಿ ಪರಿವರ್ತನೆ ತರಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳು ಯಾರೇ ಕೂಡ ಆಗಲಿ, ಏನೇ ವ್ಯಾಸಂಗ ಮಾಡಲಿ, ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ತಡವಾಗಿ ಬಂದಿದ್ದು ದಯಮಾಡಿ ಇದು ಕ್ಷಮೆ ಇರಲಿ. ಯಾಕೆಂದರೆ ಮೊದಲೇ ನಿಗದಿಯಾದಂಥ ಕಾರ್ಯಕ್ರಮಗಳಿದ್ವು ಇಲ್ಲಿ ಎಲ್ಲ, ಹಾಗಾಗಿ ಅವರು ಬಿಡಲಿಲ್ಲ. ಹಂಗಾಗಿ ದಯಮಾಡಿ ಕ್ಷಮೆ ಇರಲಿ. ಆದರೂ ನಿಮ್ಮೆಲ್ಲರ ದರ್ಶನ ಮಾಡಲಿಕ್ಕೆ, ನಿಮ್ಮೆಲ್ಲರ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ, ಮತ್ತು ನಿಮ್ಮ ಸಂಘ ಅಂತಂದರೆ ಅದು ಒಂದು ಕಲೆಕ್ಟಿವ್ ಲೀಡರ್ಶಿಪ್ಪು. ಎಲ್ಲರೂ ಕೂಡ ಒಗ್ಗೂಡಿಕೊಂಡು ನೀವು ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅಲ್ಲಿ ಆಲೋಚನೆ ಹೇಗಿರಬೇಕು ಅಂದರೆ, ಏನಾದ್ರು ಒಂದು ಸಾರ್ಥಕತೆ ಮಾಡ್ತಕ್ಕಂಥದ್ದು. ಬೇರೆಯವ್ರು ಮಾಡದಿದ್ದಂಥದ್ದನ್ನ ನಾವು ಇನ್ವೆನ್ಷನ್ ಮಾಡಿ ನಾವು ಅದನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಹೇಳಿದೆ ನಾನು, ಜೆಸಿಪುರದಲ್ಲಿ ಹಪ್ಪಳ ನಾವೆಲ್ಲ ತರಿಸ್ಕೋತೀವಿ ಅಲ್ಲಿಂದ, ಸ್ವಸಹಾಯ ಸಂಘದಿಂದ. ಅಷ್ಟು ರುಚಿಯಾಗಿರ್ತದೆ ಅಂತ ಎಲ್ಲರೂ ಕೂಡ ಹೇಳೋದ್ರಿಂದ ಅಲ್ಲಿಂದ ತರಿಸ್ಕೋತೀವಿ. ಈ ಥರ ಯಾವುದು ಬ್ರ್ಯಾಂಡ್ ಆಗಬೇಕು. ಮೊದಲು ನಾವು ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ರಾಜಿ ಇರಬಾರ್ದು. ನಾವು ಮಾಡ್ತಕ್ಕಂಥ ವಸ್ತು ಆಗಲಿ, ನಾವು ನಡೀತಕ್ಕಂಥ ದಾರಿಲಿ ನಾವು ಯಾರೂ ಕೂಡ ಕಾಂಪ್ರಮೈಸ್ ಆಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ಆಲೋಚನೆಗಳಿದ್ದರೆ ಖಂಡಿತ ನೀವು ಯಶಸ್ಸು ಕಾಣೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೆಲ್ಲ ನನ್ನ ಸೋದರಿಯರು ಏನಿದ್ದೀರಿ, ಖಂಡಿತ
ನಿಮ್ಮ ಆರೋಗ್ಯ ಜೊತೆಯಲ್ಲಿ ಸಮಾಜನೂ ಕೂಡ ಆರೋಗ್ಯವಂತವಾಗಿ ಬೆಳೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.